have given many blockbuster movies in various languages. ಸೊ ಕನ್ನಡದಲ್ಲಿ ವೆರಿ ಲಾಂಗ್ ಬ್ಯಾಕ್ ಬಂದಿದ್ರಿ, ಮತ್ತೆ ಈಗ ಕಮ್ ಬ್ಯಾಕ್ ಮಾಡ್ತಾ ಇದ್ದೀರಾ. ಸೊ ಇತ್ತೀಚೆಗೆ ನಿಮ್ಮ ಜಾನರ್ ಸಿನಿಮಾಗಳು ನೋಡಿದಾಗ ಸಿಮಿಲರ್ ಜಾನರ್ ಇದೆ. ಸೊ ವಾಟ್ ಮೇಡ್ ಯು ಟು ಚೂಸ್ ದೀಸ್ ಕೈಂಡ್ ಆಫ್ ಸ್ಕ್ರಿಪ್ಟ್ಸ್? Like I said, right, last 2 years we are working with all the Kannada heroes. I think I didn't get a chance to meet Upendra sir, but all other heroes we are discussing various subjects. When I met Ganesh sir, he talked about Karthikeya. That inspired me to come with a subject where it can have a different way we can introduce Ganesh sir through our movie. ತುಂಬ ಇನ್ಸ್ಪೈರ್ ಆಗಿರೋ ಸ್ಟೋರಿನೇ ನಮ್ಗೆ ಹೋಗ್ತಾ ಹೋಗ್ತಾ ಇದು ಗೊತ್ತಾಗುತ್ತೆ ಸರ್. ನಾನು ನಿಧಾನಕ್ಕೆ ಒಂದೊಂದೇ ನಿಮಗೆ ಬಿಟ್ಕೊಡ್ತೀನಿ ಸರ್. ಧನು ಸರ್, ಈಗ ಪರ್ಟಿಕ್ಯುಲರ್ ಆಗಿ ಗಣೇಶ್ ಸರ್ನ ಬೇರೆ ಪಾತ್ರಗಳನ್ನು ನೋಡಿರುವಂಥದ್ದು ಎಲ್ರಿಗೂ ಗೊತ್ತಿದೆ. ಇಷ್ಟು ವರ್ಷದ ಅವ್ರ ಜರ್ನಿಯಲ್ಲಿ ಅವರ ಯಾವ ಪಾತ್ರ ನಿಮಗೆ ಅಂದ್ರೆ ಒಂದು ರೀತಿ ಟ್ರಿಗರ್ ಮಾಡ್ತು, ಗಣೇಶರ ಹತ್ರ ಇಂಥದ್ದೊಂದು ಕ್ಯಾರೆಕ್ಟರ್ ಮಾಡಬೇಕು ಅನ್ನುವಂಥದ್ದು? ಸೊ ಅವ್ರ ಫ್ಯಾನ್ಸ್ ಇದನ್ನ ಹೆಂಗ್ ಡೈಜೆಸ್ಟ್ ಮಾಡ್ಕೋಬಹುದು ಅನ್ನುವಂಥದ್ದು ನೆಕ್ಸ್ಟ್. ನನಗೆ ಹುಡುಗಾಟ ಸಿನಿಮಾಯಿಂದ ನಾನು ಗಣೇಶ್ ಸರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ, ಅದಕ್ಕೆ ಮುಂಚೆಯಿಂದನೂ ಪರಿಚಯ. ಬಟ್ ಅವರು ಆನ್ ಸ್ಕ್ರೀನಲ್ಲಿ ಏನಿಗಿರ್ತಾರೋ ಅದೇ ಥರ ಆಫ್ ಸ್ಕ್ರೀನಲ್ಲೂ ಅಷ್ಟೇ ಎಲ್ಲರನ್ನೂ ಎಂಜಾಯ್ ಮಾಡಿಬಿಟ್ಟು ಸಿನಿಮಾ ಅಂತ ಬಂದಾಗ, ಶೂಟಿಂಗ್ ಅಂತ ಬಂದಾಗ ಅಷ್ಟೇ ಅದನ್ನ ತುಂಬ ಸೀರಿಯಸ್ ಆಗಿ ತೊಗೊಂಡು ಮಾಡ್ತಾರೆ. ನನಗೆ ಅವಾಗಿಂದ ಒಂದು ಮನಸ್ಸಲ್ಲಿತ್ತು, ಗಣೇಶ್ ಸರ್ನ ಈ ಥರನೂ ನೋಡ್ಬೋದಲ್ಲ. ಎಲ್ಲರೂ ನಗಿಸ್ತಾರೆ, ಬಟ್ ಅಟ್ ದ ಸೇಮ್ ಟೈಮ್ ಅವ್ರು ಸೀರಿಯಸ್ ಆಗೂ ಇರ್ತಾರೆ. ಪ್ರತಿಯೊಂದು ಶಾರ್ಟ್ನು ತುಂಬ ಸೀರಿಯಸ್ ಆಗಿ ಮಾಡಿ ಮತ್ತೆ ಎಂಜಾಯ್ ಮಾಡ್ತಾರೆ. ಅದನ್ನ ನಾನು ತೋರಿಸ್ಬೇಕು ಅಂತ ಒಂದು ನನಗೆ ಟ್ರಿಗರ್ ಮಾಡಿದ್ದು ಅವಾಗಿಂದಾನೇ ಮಾಡಿದ್ದು ಸರ್. ದೊಡ್ಡ ಎಕರೆಗಳಲ್ಲಿ ಸೆಟ್ ಎಲ್ಲ ಹಾಕಿ ಶೂಟಿಂಗ್ ಶುರುವಾಗಿದೆ ಅಂತ ಪ್ಯಾನ್ ಇಂಡಿಯನ್ ಅಪ್ರೋಚ್ ಹೇಗೆ ಕನೆಕ್ಟ್ ಆಗುತ್ತೆ ಈ ಸಿನಿಮಾ? See, this movie has a very solid story content. It goes all the way 500 years back. We have a lot of adventure in this. Very great grand visuals and a solid protagonist and antagonist characters. So on top of it, with Dhanu sir, you can expect very good dance numbers. So I cannot reveal too much on the story, but we have done extensive research. Once we choose, we have to introduce Ganesh sir in a different role or different character. So, and also with the goal we set is we should make it a pan-India movie. So, and that's how we got Adi Vedant sir also from Mumbai, who has a lot of experience dealing with the larger grand visuals. And we have done most of the VFX work in the last 7 to 8 months. So this is one of the movies where we'll do VFX ahead of doing the actual shoot. So again, to answer your question, we want to make this Kannada film to be a true pan-India movie. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.